SSLC ಪಾಸ್ ಆಗಿದ್ದೀರಾ ಅಥವಾ PUC ಪಾಸ್ ಆಗಿದ್ದೀರಾ? ಹಾಗಾದರೆ ಮುಂದೆ ಏನು ಮಾಡೋದು? ಇಲ್ಲಿದೆ ಸ್ನೇಹಿತರೆ ಸುವರ್ಣ ಅವಕಾಶ, ಭಾರೀ ಅವಕಾಶ ಇದೆ ಟೊಯೋಟಾ ಕಂಪನಿಯಿಂದ. ಹೌದು, ಟೊಯೋಟಾ ಕಂಪನಿಯಿಂದ ನಿಮಗೆ ಕರ್ನಾಟಕ ರಾಜ್ಯದ ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಇಲ್ಲಿದೆ ಸುವರ್ಣ ಅವಕಾಶ. ಅಂಡರ್ ದ ಸ್ಕೀಮ್ ಆಫ್ ಡೈರೆಕ್ಟರೇಟ್ ಜನರಲ್ ಆಫ್ ಟ್ರೈನಿಂಗ್, ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಇಂಟರ್ನ್ಶಿಪ್, ಗೌರ್ಮೆಂಟ್ ಆಫ್ ಇಂಡಿಯಾ ವತಿಯಿಂದ ನಿಮಗೆ ಪೂರ್ವ ಶಿಕ್ಷಣ, ಪೂರ್ವ ಶಿಶುಕ್ಷ ತರಬೇತಿ ಯೋಜನೆ ಇದೆ, ಫುಲ್ ಟೈಮ್ ಅಪ್ರೆಂಟಿಸ್ ಇದೆ, ನೆಕ್ಸ್ಟ್ ಇಲ್ಲಿ ಕುಶಲಕರ್ಮಿ ತರಬೇತಿ ಯೋಜನೆ ಇದೆ. ಹಾಗೂ ಇಲ್ಲಿ ನಿಮಗೆ ಈ ಒಂದು ಯೋಜನೆಗೆ ಯಾವ ರೀತಿ ನೀವು ಪ್ರವೇಶ ಪಡೆಯಬೇಕು ಹಾಗೂ ಈ ಒಂದು ಯೋಜನೆಯಿಂದ ನಿಮಗೆ ಯಾವ ರೀತಿ ಅವಕಾಶ ಸಿಗುತ್ತೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ನೋಡಿ. ಪೂರ್ವ ಶಿಶುಕ್ಷು ತರಬೇತಿ ಯೋಜನೆ ಅಂದರೆ ಫುಲ್ ಟರ್ಮ್ ಅಪ್ರೆಂಟಿಸ್ಶಿಪ್ಗೆ ನೀವು ಏನು ಮಾಡಬೇಕು, ಸಮಗ್ರ ತರಬೇತಿ ಪಡೆಯಲು ಅವಧಿ 3 ವರ್ಷಗಳ ಅವಧಿ ಇರುತ್ತೆ. ಇದರಲ್ಲಿ ನಿಮಗೆ ಕೌಶಲ್ಯ, ಜ್ಞಾನ, ದೈಹಿಕ ಮತ್ತು ಮಾನಸಿಕ ಮಾಹಿತಿಗಳನ್ನು ನೀಡ್ತಾರೆ. ಅರ್ಹತೆ SSLC ಗಳಿಸಿರಬೇಕು, SSLC ಪಾಸ್ ಆಗಿರಬೇಕು ಕರ್ನಾಟಕ ಪರೀಕ್ಷಾ ಮಂಡಳಿ ವತಿಯಿಂದ. ಇದಕ್ಕೆ ಒಟ್ಟು ಅಂಕ 625 ಪೈಕಿ 50% ಅಂಕ ಪಡೆದಿರಬೇಕು ಒಟ್ಟು ಅಂಕಗಳಲ್ಲಿ. ಹಾಗೂ ಗಣಿತ ಹಾಗೂ ವಿಜ್ಞಾನ ಅಂಕಗಳಲ್ಲಿ 45%ಗಿಂತಲೂ ಜಾಸ್ತಿ ಪಡೆದಿರಬೇಕು ಗಣಿತ ಮತ್ತು ವಿಜ್ಞಾನದಲ್ಲಿ. ಸೊ ಅವರು ಅಪ್ಲೈ ಮಾಡಬಹುದು. ವಯಸ್ಸು 16ರಿಂದ 17 ವರ್ಷದ ಒಳಗಾಗಿರಬೇಕು. ಹಾಗೂ ನೋಡಿ, ಆಟೋಮೊಬೈಲ್ ಅಸೆಂಬ್ಲಿ ಹಾಗೂ ಆಟೋಮೊಬೈಲ್ ಪೇಂಟ್, ಆಟೋಮೊಬೈಲ್ ವೆಲ್ಡ್, ಮೆಕ್ಟ್ರಾನಿಕ್ಸ್ ಯಾವುದಾದರೂ ಒಂದು ಟ್ರೇಡ್ನಲ್ಲಿ ಮಾತ್ರ ನಿಮಗೆ ಅವಕಾಶ ಸಿಗುತ್ತೆ. ಸೊ ಪರೀಕ್ಷೆ ಮತ್ತು ಪ್ರಮಾಣ ಪತ್ರ NAC ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ ಸಿಗುತ್ತೆ. ಟೊಯೋಟಾ JIM ಜಪಾನ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ವತಿಯಿಂದ ಸಿಗುತ್ತೆ. ASDC ಆಟೋಮೇಟಿವ್ ಸ್ಕಿಲ್ ಡೆವಲಪ್ಮೆಂಟ್ ಕೌನ್ಸಿಲಿಂದ ಕೂಡ ನಿಮಗೆ ಈ ಒಂದು ಪ್ರಮಾಣ ಪತ್ರ ಪರೀಕ್ಷೆ ಆದ ನಂತರ ಸಿಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ತರಬೇತಿ ಭತ್ಯೆ ಸೂಚನೆ ಏನಿದೆ, ತರಬೇತಿ ಭತ್ಯೆ ಹುಡುಗರು ಹುಡುಗಿಯರು ಕೂಡ ಇಲ್ಲಿ ಅಪ್ಲೈ ಮಾಡಬಹುದು. ಇಲ್ಲಿ ಸೌಲಭ್ಯಗಳು ಉಚಿತ ಶಿಕ್ಷಣ ಮತ್ತು ತರಬೇತಿ, ಉಚಿತ ಊಟದ ವ್ಯವಸ್ಥೆ, ಅಂತಾರಾಷ್ಟ್ರೀಯ ಗುಣಮಟ್ಟದ ಲ್ಯಾಬ್ಗಳು ಮತ್ತು ಆಟದ ಮೈದಾನದ ಸೌಲಭ್ಯಗಳು, ಕನಿಷ್ಠ ವೆಚ್ಚದಲ್ಲಿ ವಸತಿ ಕೂಡ ಸಿಗುತ್ತೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಇಲ್ಲಿ ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನ ನಡೆಸುವ ವೇಳಾಪಟ್ಟಿ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಸ್ಥಳ ದಿನಾಂಕ ಕೊಟ್ಟಿದ್ದಾರೆ. ಇಲ್ಲಿ ಹುಬ್ಬಳ್ಳಿಯಲ್ಲೂ ಕೂಡ ನೀವು ಲಿಖಿತ ಪರೀಕ್ಷೆಗೆ ಅಟೆಂಡ್ ಆಗ್ಬೋದು. ತುಮಕೂರಿನಲ್ಲೂ ಕೂಡ ಲಿಖಿತ ಪರೀಕ್ಷೆಗೆ ಚೇತನಾ ವಿದ್ಯಾಮಂದಿರದಲ್ಲಿ ಅಟೆಂಡ್ ಆಗ್ಬೋದು. ಹುಬ್ಬಳ್ಳಿಯಲ್ಲಿ KLE ಸೊಸೈಟಿಯಲ್ಲಿ, ಶ್ರೀಮತಿ CI ಮುನವಳ್ಳಿ ಪಾಲಿಟೆಕ್ನಿಕ್, BBP BVB ಕಾಲೇಜಲ್ಲಿ ಅಟೆಂಡ್ ಆಗ್ಬೋದು ಹುಬ್ಬಳ್ಳಿಯಲ್ಲಿ. ತುಮಕೂರಲ್ಲಿ 26 ಮೇ ಹಾಗೂ ಹುಬ್ಬಳ್ಳಿಯಲ್ಲೂ 26 ಮೇ. ಚೇತನಾ ವಿದ್ಯಾಮಂದಿರ KEB ಮುಖ್ಯ ರಸ್ತೆ ಹೊಸಪೇಟೆ, ಕೋಟೆತೊಪ್ಪ, ತುಮಕೂರಿನಲ್ಲೂ ಅಟೆಂಡ್ ಆಗ್ಬೋದು. ಶಿವಮೊಗ್ಗದಲ್ಲಿ 24 ಮೇ 2024ಕ್ಕೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹೈಸ್ಕೂಲ್ ವಿಭಾಗ BHRD ಶಿವಮೊಗ್ಗ, ಮೀನ್ಕಾಶಿ ಭವನ ಹೋಟೆಲ್ ಹತ್ತಿರ ನೀವು ಅಟೆಂಡ್ ಆಗ್ಬೋದು ಎಕ್ಸಾಮ್ ಬರೆಯೋಕ್ಕೆ. ಹಾಸನದಲ್ಲಿ 26 ಮೇ, ಇಲ್ಲೂ ಕೂಡ ಸ್ವಾಮಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯಲ್ಲಿ ಅಟೆಂಡ್ ಆಗ್ಬೋದು. ಹಾಗೂ ಬಿಡದಿಯಲ್ಲಿ 25 ಮೇ ಟೊಯೋಟಾ ತಾಂತ್ರಿಕ ತರಬೇತಿ ಸಂಸ್ಥೆಯಲ್ಲಿ ಅಟೆಂಡ್ ಆಗ್ಬೋದು. ಸೊ ಇಲ್ಲಿ ನೀವು ಆನ್ಲೈನ್ ಮೂಲಕ ಅರ್ಜಿ ಹಾಕಬೇಕಾಗತ್ತೆ. ಇಲ್ಲಿ TTTIನಲ್ಲಿ ಪ್ರವೇಶ ಪಡೆಯಲು ಲಿಖಿತ ಪರೀಕ್ಷೆ ಮತ್ತು ದೈಹಿಕ ಪರೀಕ್ಷೆ ಮತ್ತು ಸಂದರ್ಶನದಲ್ಲಿ ನೀವು ಪಾಸ್ ಆಗಬೇಕು. ನೆಕ್ಸ್ಟ್ ನೋಂದಣಿ ಮಾಡಲು ಈ ಒಂದು ವೆಬ್ಸೈಟ್ ಲಿಂಕನ್ನು ಕ್ಲಿಕ್ ಮಾಡಿ ನೋಂದಣಿ ಮಾಡಬಹುದು. ಈ QR ಕೋಡನ್ನು ಸ್ಕ್ಯಾನ್ ಮಾಡಿ ಹೆಚ್ಚಿನ ಮಾಹಿತಿ ಕೂಡ ಪಡೆಯಬಹುದು. ಸಮಯ ಬೆಳಗ್ಗೆ 9 ಗಂಟೆಯಿಂದ ಇಲ್ಲಿ ಪರೀಕ್ಷೆ ಪ್ರಾರಂಭ ಆಗುತ್ತೆ. ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಹಾಗೂ ಸ್ನೇಹಿತರೆ, ಇಲ್ಲಿ 2 ರೀತಿ ಎಕ್ಸಾಮ್ಗಳು ನಿಮಗೆ ಸಿಗ್ತವೆ, 2 ರೀತಿ ಅವಕಾಶ. ಒಂದು ಫುಲ್ ಟೈಮ್ ಅಪ್ರೆಂಟಿಸ್ಶಿಪ್ ಸಿಗುತ್ತೆ, ಇನ್ನೊಂದು ಕುಶಲಕರ್ಮಿ ತರಬೇತಿ ಸಿಗುತ್ತೆ. ಇದರಲ್ಲಿ ಕಲಿಯಿರಿ ಮತ್ತು ಸಂಪಾದಿಸಿರಿ ಅಂದರೆ ಇದರಲ್ಲಿ ನಿಮಗೆ ಸ್ಟೈಫಂಡ್ ಕೂಡ ಸಿಗುತ್ತೆ ಎಂಬ ಪರಿಕಲ್ಪನೆಯೊಂದಿಗೆ ಕೈಗಾರಿಕಾ ಉದ್ಯಮ ತರಬೇತಿ, ವಿಶ್ವ ದರ್ಜೆಯ ಕೌಶಲ್ಯ ತರಬೇತಿ ಇದೆ. 2 ವರ್ಷ ತರಬೇತಿ ಇದೆ ಇದು. ಇದರಲ್ಲಿ ಮಿನಿಮಮ್ ಇಲ್ಲಿ PUC ಪಾಸ್, SSLC ಪಾಸ್ ಆಗಿರಬೇಕು. ಇಲ್ಲೂ ಕೂಡ SSLC ಪಾಸ್ ಆಗಿರಬೇಕು. ಬಟ್ ಇಲ್ಲಿ ಪರ್ಸೆಂಟೇಜ್ ಇಲ್ಲ ನಿಮಗೆ. ಇಲ್ಲಿ ಇದು ಫ್ಲೆಕ್ಸಿ ಟ್ರೈನಿಂಗ್ ಇದೆ. ಇಲ್ಲಿ ಪರ್ಸೆಂಟೇಜ್ ಇಲ್ಲ. 18ರಿಂದ 24 ವರ್ಷದವರು ಇಲ್ಲಿ ಅಟೆಂಡ್ ಆಗ್ಬೋದು. ನೆಕ್ಸ್ಟ್ ನೋಡಿ, ಅವರಿಗೆ 14,480 ರೂಪಾಯಿ ಇಲ್ಲಿ ಪ್ರತಿ ತಿಂಗಳು ಸ್ಟೈಪಂಡ್ ನೀಡ್ತಾರೆ. ಯಾರಿಗೆ 18ರಿಂದ 24 ವರ್ಷ ವಯಸ್ಸಿನವರಿಗೆ. ಸೊ ಇಲ್ಲಿದೆ ನೋಡಿ, ಇದು ಫುಲ್ ಟೈಮಲ್ಲಿ ಇಲ್ಲ, ಇದು ಇಲ್ಲಿ ಫ್ಲೆಕ್ಸಿ ಟೈಮಲ್ಲಿ ಕೊಡ್ತಾರೆ. ಇಲ್ಲಿ ಏನಿದೆ ನೋಡಿ, ತರಬೇತಿ ಭತ್ಯೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿಲ್ಲ. ಇಲ್ಲಿ ಸ್ಟೈಫಂಡ್ 14,480 PF ಮತ್ತು ESIC ಸೌಲಭ್ಯ ಇರುತ್ತೆ.
ತರಬೇತಿ ಮುಗಿದ ನಂತರ ಅರ್ಹ ಶಿಕ್ಷಕಗಳು ಅಪ್ರೆಂಟಿಸ್ಶಿಪ್ ತರಬೇತಿಗೆ ಅರ್ಹರಾಗುತ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯುವಕ ಯುವತಿಯರಿಗೆ ಅವಕಾಶ ಇದೆ. ಸೊ ಸ್ನೇಹಿತರೆ, ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೆ ದಿನಪತ್ರಿಕೆಗಳಲ್ಲಿ ಇವತ್ತು ಇದರ ಬಗ್ಗೆ ಮಾಹಿತಿ ಬಂದಿದೆ, ನೀವು ನೋಡಬಹುದು. ಹಾಗೂ ಈ ಒಂದು ಟೊಯೋಟಾ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಿಂದ ನೀವು ಇದರ ಒಂದು ಅವಕಾಶ ಪಡೆಯಬಹುದು. ಅಡ್ಮಿಷನ್ ಕೂಡ ಓಪನ್ ಆಗಿದೆ, ಅದಕ್ಕೆ ಈ ಮಾಹಿತಿ ತಿಳಿಸಿದ್ದೇನೆ. ದಯವಿಟ್ಟು ನಿರುದ್ಯೋಗ ವಿದ್ಯಾರ್ಥಿಗಳಾಗಲಿ ಅಥವಾ ನೀವು ಮುಂದೆ ITI ಡಿಪ್ಲೊಮಾ ಮಾಡಬೇಕಂತ ಬಯಸ್ತಾ ಇರೋ ವಿದ್ಯಾರ್ಥಿಗಳಾಗಲಿ, ITI ಪಾಸಾಗಿ ಮುಂದೆ ನೀವು ಏನಾದರೂ ಜಾಬ್ ಮಾಡಬೇಕು ಫ್ಯಾಕ್ಟ್ರಿಗಳಲ್ಲಿ ಅಂತ, ಕಂಪ್ನಿಗಳಲ್ಲಿ ಅಂತ ಯೋಚನೆ ಮಾಡಿದರೆ ದಯವಿಟ್ಟು ಈ ಒಂದು ಅವಕಾಶನ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಈ ಅವಕಾಶ ವರ್ಷಕ್ಕೆ ಒಂದೇ ಸಲ ಬರೋದು. ಅದಕ್ಕೆ ವಿಡಿಯೋ ಮುಖಾಂತರ ತಿಳಿಸಿದ್ದೇನೆ. ದಯವಿಟ್ಟು ವಿಡಿಯೋನ ಎಲ್ಲ ನಿಮ್ಮ ಸ್ನೇಹಿತರ ಗ್ರೂಪ್ಗಳಿಗೂ ಶೇರ್ ಮಾಡಿ, ಎಲ್ರಿಗೂ ಈ ಒಂದು ಮಾಹಿತಿ ಸ್ಪಷ್ಟವಾಗಿ ಅರ್ಥ ಆಗಲಿ.